ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಪೆಟ್ರೋಲ್ಗೂ ಶುರುವಾಗುತ್ತಾ ಹಾಹಾಕಾರ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಗಲ್ಫ್ ಯುದ್ಧದಿಂದ ಪೆಟ್ರೋಲ್ ದರ ಹೆಚ್ಚಾಗುವಂತಹ ಆತಂಕ ಮೂಡಿದೆ. ಪೆಟ್ರೋಲ್ ಸ್ಟಾಕ್ ಮಾಡೋದಕ್ಕೆ ಇದೀಗ ಸಾರ್ವಜನಿಕರು ಮುಂದಾಗಿದ್ದಾರೆ. ತಮಿಳುನಾಡಿನ ಪೆಟ್ರೋಲ್ ಬಂಕ್ಗಳಲ್ಲಿ ಜನರು ಕ್ಯೂ ನಿಂತಿದ್ದಾರೆ. ನೀರಿನ ಬಾಟಲ್ ಅನ್ನ ಹಿಡಿದು ಸಾರ್ವಜನಿಕರು ಸಾಲಾಗಿ ನಿಂತಿದ್ದಾರೆ. ಪೆಟ್ರೋಲ್ ತುಂಬಿಸಿಕೊಳ್ತಾ ಇದ್ದಾರೆ. ತಮಿಳುನಾಡಿನ ಜನರು ಮನೆಯಲ್ಲಿರುವ ನೀರಿನ ಬಾಟಲ್ಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ತಾ ಇದ್ದಾರೆ. ರಾಜ್ಯದ ನಾಗರಿಕರು ಒಂದು ಕಡೆ ಗಲ್ಫ್ ಯುದ್ಧದಿಂದ ಪೆಟ್ರೋಲ್ ದರ ಹಾಗಾದ್ರೆ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಯಾವ ರೀತಿಯಾಗಿ ಗ್ಯಾಸ್ನ ಮೇಲೆ ಬೀರ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿದೆ ಅಂತ ಹೇಳಿ ಹೋಟೆಲ್ ಉದ್ಯಮವು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದೆ. ಇದೇ ಬೆನ್ನಲ್ಲೇ ಗಲ್ಫ್ ಯುದ್ಧದಿಂದ ಈಗ ಪೆಟ್ರೋಲ್ ದರಕ್ಕೂ ಕೂಡ ಎಫೆಕ್ಟ್ ಆಗುತ್ತಾ ಅನ್ನುವಂತಹ ಶಂಕೆ ಇದೆ. ಪೆಟ್ರೋಲ್ ಸ್ಟಾಕ್ ಅನ್ನು ಮಾಡೋದಕ್ಕೆ ಸಾರ್ವಜನಿಕರು ಯಾವ ರೀತಿಯಾಗಿ ಮುಗಿಬಿದ್ದಿದ್ದಾರೆ ಅನ್ನುವಂಥ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಒಂದು ಕಡೆ ಗಲ್ಫ್ ಯುದ್ಧದಿಂದ ಈಗಾಗಲೇ ಗ್ಯಾಸ್ ಇಲ್ಲದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹೋಟೆಲ್ ಉದ್ಯಮಕ್ಕೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅದೇ ಬೆನ್ನಲ್ಲೇ ಇದೀಗ ಪೆಟ್ರೋಲ್ ದರಕ್ಕೂ ಕೂಡ ಹೆಚ್ಚಾಗುವಂತಹ ಆತಂಕ ಸೃಷ್ಟಿಯಾಗುತ್ತಾ ಹೇಗೆ? ಖಂಡಿತ ದಿವ್ಯದಾಸ್, ನಿನ್ನೆ ಜಿ ಕನ್ನಡ ಕೂಡ CNG ಪೆಟ್ರೋಲಿಯಂಗೆ ಹೋದಾಗ ಅಲ್ಲಿ ಒಂದು ವರದಿಯನ್ನ ಕೂಡ ಮಾಡಿದ್ವಿ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಗ್ರಾಹಕರಾಗಿರುವಂತಹ ಅಲ್ಲಿರುವಂತಹ ಸಿಬ್ಬಂದಿಗಳು ಈಗಾಗಲೇ ಅಂದ್ರೆ CNG ಗ್ಯಾಸ್ಗೂ ಕೂಡ ಬಹುತೇಕವಾಗಿ ಡಿಮ್ಯಾಂಡ್ ಇದೆ ಅನ್ನೋ ಮಾಹಿತಿಯನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕವಾಗುವಂತೆ LPG ಸಿಲಿಂಡರ್ ಸಂಕಷ್ಟ ಮುಂದುವರೆದಿರೋದು ಈಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಪೆಟ್ರೋಲ್ ದರ ಹೆಚ್ಚಾಗುವ ಆತಂಕದಲ್ಲಿ ತಮಿಳುನಾಡಿನ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಖರೀದಿಗೆ ಪಬ್ಲಿಕ್ ಒಂದು ಮುಗಿಬಿದ್ದಿದ್ದಾರೆ. ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮನೆಯಲ್ಲಿರುವಂತಹ ನೀರಿನ ಬಾಟಲ್ ಗಳನ್ನ ತೆಗೆದುಕೊಂಡು ಬಂದು ಪೆಟ್ರೋಲ್ ಅನ್ನ ಕೂಡ ತುಂಬಿಸ್ಕೊಳ್ತಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಯಾರು ಕೂಡ ಪೆಟ್ರೋಲ್ ಅನ್ನ ಬಾಟಲ್ ಅಲ್ಲಿ ತುಂಬಿಕೊಂಡು ಹೋಗೋದಕ್ಕೆ ಅಂದ್ರೆ ಈ ಹಿಂದೆ ಪೊಲೀಸ್ ಇಲಾಖೆ ಅದನ್ನ ಬ್ಯಾನ್ ಮಾಡಿತ್ತು. ಇದು ತಮಿಳುನಾಡಿನ ದೃಶ್ಯ. ಒಂದು ವೇಳೆ ಕರ್ನಾಟಕದಲ್ಲೂ ಈ ರೀತಿಯಾದಂತಹ ದೃಶ್ಯ ಕಂಡು ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಮಾಡಿ ಕೊಡಲ್ಲ ಪೆಟ್ರೋಲ್ ಬಂಕ್ನವರು. ಆದ್ರೆ ಇದು ತಮಿಳುನಾಡಿನ ದೃಶ್ಯ. ಸೊ ಮುಂಬರುವಂತಹ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂದ್ರೆ ಈ ತರಹದಂತಹ ಒಂದು ಘಟನೆ ಬೆಳಕಿಗೆ ಬರೋದು ಪಕ್ಕಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ CNG ಗ್ಯಾಸ್ ಪೆಟ್ರೋಲಿಯಂ ಅವರು ಕೂಡ ಅದೇ ಹೇಳ್ತಾ ಇರುವಂತದ್ದು. ಸದ್ಯ ಡಿಮ್ಯಾಂಡ್ ಜಾಸ್ತಿ ಇದೆ, ರೇಟ್ ದರ ಕೂಡ ಏರಿಕೆ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಆಟೋ ಆಗಿರ್ಬೋದು, ಕ್ಯಾಬ್ ಚಾಲಕರಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಪ್ರತಿಯೊಂದು ಮನೆಗಳಲ್ಲಿ ಒಂದೊಂದು ಗಾಡಿಗಳು ಇರುವಂತದ್ದು. ಸೊ ತಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ ಗಾಡಿಗಳು ಬಹಳಷ್ಟು ಅಂದ್ರೆ ಮುಖ್ಯ. ಸೊ ಈ ಕಾರಣಕ್ಕಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆದ್ರೆ ಇದು ಜನಸಾಮಾನ್ಯರಿಗೆ ಮತ್ತೆ ಬರೆ ಎಳೆದಂತಾಗುತ್ತೆ ದಿವ್ಯದ. ಓಕೆ ಭವ್ಯ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ನಮ್ಮ ಪ್ರತಿನಿಧಿಯು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ದೇಶದಲ್ಲಿ ಪೆಟ್ರೋಲ್ಗೂ ಕೂಡ ಹಾಗಾದ್ರೆ ಹಾಹಾಕಾರ ಶುರುವಾಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧದ ಎಫೆಕ್ಟ್. ಮಲ್ಲೇಶ್ವರಂನ ಸುಪ್ರಸಿದ್ಧ ಹೋಟೆಲ್ ರಜತಾದ್ರಿ ಈಗ ಬಂದ್ ಆಗಿದೆ. ಸಿಲಿಂಡರ್ ಇಲ್ಲದೆ ರಜತಾದ್ರಿ ಹೋಟೆಲ್ ಬಾಗಿಲನ್ನ ಮುಚ್ಚಲಾಗಿದೆ. ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿರುವಂತಹ ಉಡುಪಿ ಹೋಟೆಲ್ ಆಹಾರ ಉತ್ಪಾದನೆ ಇಲ್ಲದೆ ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಬಾಗಿಲು ಬಂದ್ ಮಾಡಿದ್ದಾರೆ ಹೋಟೆಲ್ನ ಮಾಲೀಕರು. ಸಿಲಿಂಡರ್ ಇಲ್ಲದೆ ಒಂದು ಕಡೆ ಆಹಾರ ಉತ್ಪಾದನೆ ಆಗ್ತಾ ಇಲ್ಲ. ಈ ಹಿನ್ನೆಲೆ ಹೋಟೆಲ್ ರಜತಾದ್ರಿ ಮಾಲೀಕರು ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಹೋಟೆಲ್ ಅನ್ನ ಬಂದ್ ಮಾಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿದ್ರೆ ನೇರವಾಗಿ ಬೆಂಗಳೂರಿನಲ್ಲಿ ಉದ್ಯಮವನ್ನ ಸೃಷ್ಟಿಸಿಕೊಂಡಿರುವಂತಹ ಹೋಟೆಲ್ ಮಾಲೀಕರಿಗೆ ಇದೀಗ ಎದುರಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ ಅಂತ. ಭವ್ಯ, ಮಾಹಿತಿಯನ್ನ ನೀಡ್ತಾ ಇದ್ರಿ. ಇನ್ನು ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಒಂದು ರೀತಿ ಭಾರಿ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ಮಲ್ಲೇಶ್ವರಂನ ಉಡುಪಿ ಹೋಟೆಲ್ ಬಂದ್ ಆಗಿದೆಯಾ ಹೇಗೆ? ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಕೂಡ 4-5 ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಯಾಕಂದ್ರೆ ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಅಡುಗೆ ಮಾಡೋದಕ್ಕೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಗೋಡಂಗಳಲ್ಲಿ ಖಾಲಿಯಾಗಿದೆ ಅಂತ ಈಗಾಗಲೇ ದಾಸ್ತಾನು ಮಾಡೋರು ಮಾಹಿತಿ ಕೊಟ್ಟಿರುವಂತದ್ದು. ಸದ್ಯ ನಾವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ವಿ, ಇದು ಮಲ್ಲೇಶ್ವರಂನ ಸುಪ್ರಸಿದ್ಧ ಹೋಟೆಲ್ ಅಂತಾನೆ ಹೇಳ್ಬೋದು, ರಜತಾದ್ರಿ. ಇಲ್ಲಿ ಬೆಳಗ್ಗೆ ಆದ್ರೆ ಬಹುತೇಕ ಮಂದಿ ತಮ್ಮ ಕೆಲಸಕ್ಕೆ ಹೋಗೋ ಮುಂಚೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟವನ್ನ ಸೇವಿಸ್ತಾರೆ. ಸದ್ಯ ಸಿಲಿಂಡರ್ ಇಲ್ಲದೆ ಬಾಗಿಲನ್ನ ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಮುಚ್ಚಿರುವಂತದ್ದು.
ಸೊ ಇದು ಮಲ್ಲೇಶ್ವರಂನ ಸಂಪಿಗೆ ರೋಡ್ ನಲ್ಲಿರುವಂತಹ ಹೋಟೆಲ್. ಸದ್ಯ ಸಿಲಿಂಡರ್ ಇಲ್ಲದೆ ಆಹಾರ ಉತ್ಪಾದನೆ ಇಲ್ಲ ಅನ್ನೋ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ, ಅವ್ರಿಗೂ ಸಂಬಳ ಇಲ್ಲದಾಗಿದೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.